ಬಾಂಡ್ ಬಗ್ಗೆ ಭಾಳ ದಿನಗಳ ಕಟ್ಟಬೇಕಂತ ಒಂದು ಆಸೆ ಇತ್ತು. ಅದು ಈಡೇರಲಿಲ್ಲ, ಯಾಕಂದರೆ ಹಣಕಾಸಿನ ಕೊರತೆ ಇತ್ತು. ಈಗ ನಮ್ಮ ಇಲಾಖೆಯಿಂದ PWDಯಿಂದ 1.5 ಕೋಟಿ ಕೊಟ್ಟಿದ್ದೀವಿ. ಅವರು ಕೂಡ ವಂತಿಗೆ ಮಾಡಿದ್ದಾರೆ. ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ. ಒಟ್ಟು 5 ಕೋಟಿ ರೂಪಾಯಿದಲ್ಲಿ ಇದು ನಿರ್ಮಾಣ ಆಗ್ತಾಯಿದೆ. ಸರ್, ಹಲವು ವರ್ಷದಿಂದ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಬಗ್ಗೆ ಚರ್ಚೆ ನಡೆದ ಬರೀ ಚರ್ಚೆ ಮಾತ್ರ ಸೀಮಿತವಾಗಿದೆ. ಟೈಮ್ ಬರಬೇಕು, ಬಂದಾಗ ಮಾಡೋಣ. ಎಲ್ಲರ ಹತ್ರ ಪರವಾಗಿದ್ದಾರೆ, ಯಾರೂ ವಿರೋಧವಾಗಿಲ್ಲ. ಬರ್ತಾರೆ. ಪಾಟೀಲ್ ಅವರು ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೌದು, ಪ್ರಸ್ತಾವನೆ ಇಲ್ಲವೇ ಇಲ್ಲಲ್ಲ, ಎಲ್ಲಿದ್ದಾರೆ ಸರ್? ಪ್ರಸ್ತಾವನೆ ಸರ್ಕಾರ ಪಡಿಬೇಕಾಯ್ತು, ಇನ್ನೂ ಅದು ಚರ್ಚೆನೇ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ. ಹಲವಾರು ಆಯೋಗಗಳನ್ನು ಸರ್ಕಾರ ಹಿಂದೆ ನೇಮಿಸಿದ್ದು, ಅದರಲ್ಲಿ ಇದೆ. ಅದು ಪ್ರಸ್ತಾವನೆ ಕೊಡೋದು ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ CM ಅವರು ಖುದ್ದಾಗಿ ಹೇಳಿದರು, ಚಿಕ್ಕೋಡಿ ಜಿಲ್ಲೆ ಮಾಡ್ತೀವಿ ಅಂದರೆ ತಾವು ಭರವಸೆ ಕೊಟ್ಟಿದ್ದೀರಿ ಸರ್? ಇಲ್ಲ, ಮಾಡ್ತೀವಿ ಅಂತ ಹೇಳಿಲ್ಲ. ಅವಕಾಶ ಬಂದಾಗ ಹಂಗೆ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಮಾಡ್ತೀವಿ ಖಂಡಿತ. ಅದು ಇವಾಗ ಇದೇ ನಿರ್ದಿಷ್ಟ ಟೈಮ್ ಅಂತ ಹೇಳಲಿಕ್ಕಾಗೋಲ್ಲ. ಸರ್, ನಾಗೇಂದ್ರ ಅವ್ರನ್ನ ಇಡೀ ವಶಕ್ಕೆ ಪಡೆದಿದೆ ಸರ್. ಹೇಳಾಗಿತ್ತಲ್ಲ, ನಿನ್ನೆ ಬೆಳಗಾದ ಹೇಳಾಗಿತ್ತು. ಇನ್ನೇನು ಅದ್ರ ಬಗ್ಗೆ ಏನು ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಅಪೆಕ್ಸ್ ಬ್ಯಾಂಕ್ ಅದೆಲ್ಲ ಮುಂದಿನ ಅವ್ರ ಕಾನೂನು ಪ್ರೊಸೆಸ್, ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಹೇಳಲಿಕ್ಕಾಗೋಲ್ಲ. ಅದು ಮುಂದಿನ ಕೋರ್ಟು, EDಗೆ, ಪೊಲೀಸರಿಗೆ ಬಿಟ್ಟಂಥ ವಿಚಾರ ಅಷ್ಟೇ. ಸರ್, ಅಪೆಕ್ಸ್ ಬ್ಯಾಂಕ್ನಲ್ಲಿ 100 ಕೋಟಿ ರೂಪಾಯಿ ಹಗರಣವಾಗಿದೆ ಅಂತ ಸಚಿವ KN ರಾಜನ ಮೇಲೆ ಆರೋಪ ಇದೆ. ನೋಡಿ, ಅದಕ್ಕಿದೆ, ಸರ್ಕಾರ ಇದೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಸಂಬಂಧಪಟ್ಟ ಇಲಾಖೆ ಇದೆ, ಅದಕ್ಕೆ ಅಧ್ಯಕ್ಷ ಇದ್ದಾರೆ, ಅವ್ರು ಕೊಡ್ಬೇಕು. ಈಗ ಇಲ್ಲಿ ಚಿಕ್ಕೋಡಿಯಲ್ಲಿ ಕೂತು ಹೀಗಾಗಿದೆ ಇದಂತ ಹೇಳಲಿಕ್ಕಾಗಲ್ಲ. ಸಂಬಂಧಪಟ್ಟ ಇಲಾಖೆ ಇದೆ, ಅಧ್ಯಕ್ಷ ಇದ್ದಾರೆ, ಅದು ನೋಡ್ಕೊಳ್ಳಿಕ್ಕೆ ಸರ್ಕಾರ ಇದೆ, ಅವ್ರ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ.